ಶ್ರೀ ಗುರುಚರಿತ್ರೆ 30ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗುರುಗಳ ಕೀರ್ತಿಯು ನಾಡಿನ ತುಂಬೆಲ್ಲ ಹಬ್ಬಿ ಹೋಗಿತ್ತು. ಗಣಗಾಪುರದ ಉತ್ತರ ದಿಕ್ಕಿನಲ್ಲಿ ಮಾಹುರ ಎಂಬ ಗ್ರಾಮದಲ್ಲಿ ಶ್ರೀಮಂತನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನ ಹೆಸರು ಗೋಪಿನಾಥ. ಆತನಿಗೆ ದತ್ತಾತ್ರೇಯನ ಆರಾಧನೆಯಿಂದ ಒಬ್ಬ ಮಗನು ಹುಟ್ಟಿದ್ದನು. ಆತನಿಗೆ ದತ್ತನೆಂದೇ ಹೆಸರಿಟ್ಟಿದ್ದರು. ದತ್ತನು ಪ್ರಾಪ್ತ ವಯಸ್ಕನಾದಾಗ ಸತಿ ಎಂಬ ಹೆಸರಿನ ಸುಶೀಲೆಯಾದ ಕನ್ಯೆಯೊಂದಿಗೆ ಆತನ ಮದುವೆಯಾಯಿತು. ಅವರು ಕೆಲ ದಿನ ಸುಖ ಸಂಸಾರ ನಡೆಸುತ್ತಿದ್ದಂತೆಯೇ ದತ್ತನಿಗೆ ದುರದೃಷ್ಟದಿಂದ ಕ್ಷಯರೋಗವು ಅಂಟಿಕೊಂಡಿತು. ತಂದೆ ತಾಯಿಗಳು ನೀರಿನಂತೆ ಹಣ ಖರ್ಚು ಮಾಡಿ ಔಷಧೋಪಚಾರ ಮಾಡಿಸಿದರೂ ರೋಗಿಯು ಆರೋಗ್ಯವಂತನಾಗಲಿಲ್ಲ. ಕೊನೆಗೆ ದತ್ತನಿಗೆ ಗಂಟಲಲ್ಲಿ ಅನ್ನವೇ ಇಳಿಯದಂತಾಯಿತು. ದೇಹದಿಂದ ದುರ್ಗಂಧವೋ ಹೊರಡಲಾರಂಭಿಸಿತು. ಪತಿವ್ರತೆಯಾದ ಸತಿಯು ಸದಾ ಗಂಡನ ಆರೈಕೆಯಲ್ಲಿಯೇ ನಿರತಳಾಗಿರುತ್ತಿದ್ದಳು. ತನ್ನ ಪತಿಯು ಎಷ್ಟು ಆಹಾರ ಸೇವಿಸುತ್ತಿದ್ದನೋ ಅಷ್ಟನ್ನೇ ಅವಳು ಸೇವಿಸತೊಡಗಿದಳು. ಹೀಗಾಗಿ ಅವಳ ದೇಹವು ಕೃಶವಾಯಿತು. ಅತ್ತೆ ಮಾವಂದಿರು ಅವಳಿಗೆ ದತ್ತನಿಂದ ಸ್ವಲ್ಪ ದೂರವಿರು ಎಂದು ಸೂಚಿಸಿದರೂ ಅವಳು ಕೇಳುತ್ತಿರಲಿಲ್ಲ. ಶ್ರೀಮಂತರಾದ ತಂದೆ ತಾಯಿಗಳು ದತ್ತನ ರೋಗ ನಿವಾರಣೆಗಾಗಿ ದೇವತಾಭಿಷೇಕ ಮಾಡಿಸಿದರು. ಬ್ರಾಹ್ಮಣರಿಗೆ ಭೋಜನಾದಿಗಳಿಂದ ಸಂತೃಪ್ತಿ ಮಾಡಿಸಿದರು. ಏನೂ ಪ್ರಯೋಜನವಾಗಲಿಲ್ಲ. ತಂದೆ ತಾಯಿಗಳಿಗೆ ಬಹಳೇ ದುಃಖವಾಯಿತು. ಅವರು ಮಗನೆದುರು ಕುಳಿತು, ಅಪ್ಪ, ನೀನು ದತ್ತನ ವರಪ್ರಸಾದದಿಂದ ನಮಗೆ ಜನಿಸಿದ ಮಗನು. ಬಹಳ ಮಕ್ಕಳು ಸತ್ತ ಹೋದ ಮೇಲೆ ನೀನೊಬ್ಬನು ನಮ್ಮ ಉತ್ತರಾಧಿಕಾರಿಯಾಗಿ ಬದುಕಿದ್ದಿ. ನೀನು ಮರಣ ಹೊಂದಿದರೆ ನಾವು ಖಂಡಿತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಅಳತೊಡಗಿದರು. ತನಗಾಗಿ ಶೋಕಿಸುತ್ತಿರುವ ತಂದೆ ತಾಯಿ ಮಡದಿಯರನ್ನು ನೋಡಿ ದತ್ತನಿಗೂ ದುಃಖವಾಯಿತು. ಆತನು ಅಳುತ್ತಾ, ಮಾತಾಪಿತೃಗಳೇ, ನಾನು ನಿಮ್ಮ ಋಣ ತೀರಿಸುವ ಮಗನಾಗಿ ಹುಟ್ಟಲಿಲ್ಲ. ನಿಮಗೆ ದುಃಖ ಕೊಡುವುದಕ್ಕಾಗಿ ಹುಟ್ಟಿದ ಪಾಪಿ ನಾನು. ನನಗಾಗಿ ಸತಿಯೂ ಬಹಳ ಕಷ್ಟಪಟ್ಟಳು. ಇನ್ನಂತೂ ನಾನು ಬಹಳ ದಿವಸ ಜೀವಿಸಲಾರೆ. ನನ್ನ ಮರಣಾನಂತರ ಇವಳ ಸುಖ ದುಃಖಗಳೆಲ್ಲ ನಿಮಗೆ ಸೇರಿರುತ್ತವೆ. ದೈವೇಚ್ಛೆಯನ್ನು ಯಾರಿಂದಲೂ ಮೀರಲು ಸಾಧ್ಯವಾಗುವುದಿಲ್ಲ ಎಂದು ನಿರಾಶೆಯಿಂದ ಉಸಿರುಗರೆದನು. ಸತಿಗೆ ಆಕಾಶವೇ ಕಳಚಿ ಮೈ ಮೇಲೆ ಬಿದ್ದಂತಾಯಿತು. ಅವಳು ಏನೋ ಒಂದು ನಿರ್ಧಾರಕ್ಕೆ ಬಂದವಳಂತೆ ಚಟ್ಟನೆ ಮೇಲೆದ್ದಳು. ಮತ್ತೆ, ಮಾವಂದಿರೇ, ನೀವಿನ್ನೂ ವಿನಾಕಾರಣ ದುಃಖಿಸಬೇಡಿರಿ. ಇವರು ದತ್ತಾತ್ರೇಯನ ವರಪ್ರಸಾದದಿಂದ ಜನಿಸಿದವರಿಂದ ಮೇಲೆ ಆ ದತ್ತ ಸದ್ಗುರುವೇ ಇವರನ್ನು ಬದುಕಿಸಲು ಸಮರ್ಥನು. ಗಾಣಗಾಪುರದಲ್ಲಿ ಆ ಸದ್ಗುರುನಾಥನು ನರಸಿಂಹ ಸರಸ್ವತಿಗಳೆಂಬ ಹೆಸರಿನಿಂದ ಅವತರಿಸಿ ವಾಸ್ತವ್ಯ ಮಾಡಿರುವರಂತೆ. ಆದ ಕಾರಣ ನಾನು ನನ್ನ ಪತಿಯನ್ನು ಆ ದತ್ತ ಸನ್ನಿಧಿಗೆ ಕರೆದೊಯ್ದು ನನ್ನ ಕುಂಕುಮವನ್ನು ಸ್ಥಿರಗೊಳಿಸಿಕೊಂಡು ಬರುತ್ತೇನೆ. ದಯವಿಟ್ಟು ನನಗೆ ಅಪ್ಪಣೆ ಕೊಡಿರಿ ಎಂದು ಪ್ರಾರ್ಥಿಸಿದಳು. ಸತಿಯ ದೃಢ ನಿರ್ಧಾರ ಹಾಗೂ ಪತಿ ಭಕ್ತಿಗಳಿಗೆ ತಲೆದೂಗಿ ದತ್ತನ ತಂದೆ ತಾಯಿಗಳು ಅವರ ಪ್ರಯಾಣಕ್ಕೆ ಅಂದೇ ಸಕಲ ಸಿದ್ಧತೆ ಮಾಡಿಕೊಟ್ಟರು. ದತ್ತನನ್ನು ಮೇಣೆಯಲ್ಲಿ ಮಲಗಿಸಿಕೊಂಡು ಅವಳು ಗಾಣಗಾಪುರದತ್ತ ಪ್ರಯಾಣ ಬೆಳೆಸಿದಳು. ದಾರಿಯುದ್ದಕ್ಕೂ ದತ್ತನ ವ್ಯಾಧಿ ಹೆಚ್ಚುತ್ತಲೇ ನಡೆಯಿತು. ಅವರು ಗಾಣಗಾಪುರದ ಅಗಸೆಯ ಬಾಗಲಿಗೆ ಬಂದು ತಲುಪಿದರು. ದತ್ತನು ಬಹಳಷ್ಟು ಸಂಕಟ ಪಡುತ್ತಾ ನೀರು ನೀರು ಎಂದು ಹಲುಬತೊಡಗಿದನು. ಸತಿಯು ಅನಿವಾರ್ಯವಾಗಿ ಡೋಳಿಯನ್ನು ಕೆಳಗಿಳಿಸಲು ಬೋಯಿಗಳಿಗೆ ಆಜ್ಞೆ ಮಾಡಿದಳು. ದಾರಿಯಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬನನ್ನು ಗುರುಗಳು ಎಲ್ಲಿದ್ದಾರೆ ಎಂದು ವಿಚಾರಿಸಿದಳು. ಅವರು ಸಂಗಮದಲ್ಲಿದ್ದಾರೆಂದು ತಿಳಿದು ಬಂತು. ಡೋಳಿಯನ್ನು ಅಲ್ಲಿಗೆ ಸಾಗಿಸತಕ್ಕದೆಂದು ಬೋಯಿಗಳಿಗೆ ಸೂಚಿಸಿ ಪತಿಗೆ ಒಂದೆರಡು ಗುಟುಕು ನೀರು ಕುಡಿಸಿದಳು. ದತ್ತನ ಪ್ರಾಣಪಕ್ಷಿ ಹಾರಿಹೋಯಿತು. ಸತಿಯು ಶೋಕತಾಪಗಳಿಂದ ದಿಗ್ಭ್ರಾಂತರಾದಳು. ಗುರುಗಳನ್ನು ನೆನೆಯುತ್ತಾ ಭೂಮಿಯ ಮೇಲೆ ಬಿದ್ದು ಹೊರಳಾಡುತ್ತಾ ಅಳತೊಡಗಿದಳು. ಅಯ್ಯೋ ಸದ್ಗುರುವೇ, ನಿನ್ನನ್ನು ನಂಬಿ ಇಲ್ಲಿಯವರೆಗೆ ಬಂದು ನನ್ನನ್ನು ನಿರಾಸೆಗೊಳಿಸುವೆಯಾ? ನಿನಗೆ ಶರಣಾಗತ ರಕ್ಷಕರೆಂದು ಕರೆಯುವರು. ನಿನಗೆ ಶರಣು ಹೊಕ್ಕು ನನಗೆ ನೀನ್ಯಾವ ಸೌಭಾಗ್ಯ ಕೊಟ್ಟಿ? ನಿನ್ನಿಂದ ಪತಿಯ ವ್ಯಾಧಿಯನ್ನು ನಿವಾರಣೆ ಮಾಡಿಸಿಕೊಂಡು ಬರುವೆನೆಂದು ಅತ್ತೆ ಮಾವಂದಿರೆದುರು ಜಂಬ ಕೊಚ್ಚಿಕೊಂಡು ನಿನ್ನ ಮೇಲೆ ವಿಶ್ವಾಸವಿಟ್ಟು ನಾನು ಕೆಟ್ಟು ಹೋದೆ. ಅಂತ್ಯಕಾಲದಲ್ಲಿ ಅತ್ತೆ ಮಾವಂದರಿಗೆ ಮಗನ ಮುಖ ನೋಡುವುದಕ್ಕೂ ಅವಕಾಶ ಮಾಡಿಕೊಡಲಾರದ ಪಾಪಿ ನಾನಾದೆ ಎಂದು ಹೃದಯ ಕರಗುವಂತೆ ರೋಧಿಸತೊಡಗಿದಳು. ಅವಳ ದುರ್ದೈವಕ್ಕಾಗಿ ಕೂಡಿದ ಜನರು ಸಹಿತ ಕಣ್ಣೀರು ಹಾಕತೊಡಗಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 31ನೇ ಅಧ್ಯಾಯವು ಮುಕ್ತಾಯವಾಯಿತು.